ಶಿವದೂತ ಗುಳಿಗ ಕನ್ನಡದಲ್ಲಿ, ಶಿವದೂತೆ ಗುಳಿಗೆ ತುಳುವಲ್ಲಿ ಸಾಕಷ್ಟು ಹೆಸರು ಮಾಡಿತು. ಜನರ ಮನಸ್ಸಿಗೆ ತುಂಬ ಹತ್ತಿರವಾಗಿ ದೈವದ ಪಾತ್ರವನ್ನ ನಟಿಸುವಲ್ಲಿ ನೀವು ಸಾಕಷ್ಟು ಬೆಳವಣಿಗೆಯನ್ನ ಕಂಡ್ರಿ, ಸಾಕಷ್ಟು ಹೆಸರನ್ನ ಮಾಡಿದ್ರಿ, ಜನರಿಗೆ ಹತ್ತಿರವಾದ್ರಿ. ಏನು ಈ ಶಿವದೂತೆ ಗುಳಿಗ ಅಥವಾ ಶಿವದೂತೆ ಗುಳಿಗೆ ಅನ್ನುವಂತಹ ಕ್ಯಾರೆಕ್ಟರ್ ಹೇಗೆ ಸರ್ ಅದು? ಅದು ಅಂದರೆ ನಮಗೊಂದು ಇದು 3 years ಅಂದರೆ ಸೀರಿಯಲ್ ಎಲ್ಲ ಮಾಡೋಕ್ಕೆ ಮುಂಚೆನೇ ನಾನು ಡ್ರಾಮಾದಲ್ಲಿ ಆಲ್ರೆಡಿ ಇದ್ನಲ್ಲ, ಆಮೇಲೆ ಡ್ರಾಮಾ ಬಿಟ್ಟಿದ್ದು ಸೆಂಟ್ರಲ್ಲಿ. ಆ ಬಿಡೋಕ್ಕೆ ಮುಂಚೆ ಆ 3 years ಗ್ಯಾಪಲ್ಲಿ ಈ ಥರ ಒಂದು ಗುಳಿಗೊಂದು ಡ್ರಾಮಾ ಮಾಡೋ, ಯಾಕಂದರೆ ನಾನು ಪ್ರತಿ ದಿವಸ ಅವ್ರದ್ದೊಂದು ಆರಾಧಕ. ಎಲ್ಲೆಲ್ಲ ಕೋಲ ನಡೀತಲ್ಲೆಲ್ಲ ಹೋಗಿ ನೋಡ್ತಾ ಇದ್ದೆ. ನಾನು ಯಾವಾಗಲೂ ನೋಡ್ತಾ ಇದ್ದೆ ಅಂದರೆ ಆ ದೈವದಕ್ಕೆ ತುಂಬ ಜನ ಬಂದು ನೋಡ್ತಾ ಇದ್ರು. ಆ ಕೋಲ ಆಗ್ತಾ ಇದ್ರೆ ಬಂದು ತುಂಬ ಜನ ನೋಡ್ತಾ ಇದ್ರು. ನನಗೆ ಅನಿಸ್ತು ಆ ಪಾರ್ಧನ ಏನಿದೆಯಲ್ಲ, ಆ ತಂಬರೆ ಇಟ್ಕೊಂಡು ಮಾಡ್ತಾರೆ, ಅದು ನಮಗೆ ಕತೆ ಗೊತ್ತು, ಅದಕ್ಕೋಸ್ಕರ ನಮಗೆ ಅರ್ಥ ಆಗ್ತಾ ಇದೆ. ಹೊರಗಡೆ ಇರೋರಿಗೆ ಯಾರಿಗೂ ಅರ್ಥ ಆಗಲ್ಲ, ಬರೀ ದೈವವನ್ನು ಮಾತ್ರ ನೋಡ್ತಾರೆ, ದೈವ ಏನು ಹೇಳ್ತಾ ಇದೆ ನಿಮಗೆ ಅರ್ಥ ಆಗಲ್ಲ. ಸೊ ಈ ಅರ್ಥವನ್ನ ನಾಟಕ ರೂಪವಾಗಿ ಕೊಡಬೇಕು. ಪ್ಲಸ್ ಹೇಗೆ ಕೊಡಬೇಕು ಅಂದರೆ ಆಧುನಿಕ ಒಂದು ತಂತ್ರಜ್ಞಾನ ಇರಬೇಕು ಅದರಲ್ಲಿ. ಡ್ರಾಮಾ ಸೀನ್ಗಳೆಲ್ಲ 1 ನಿಮಿಷದಲ್ಲಿ ವೈಕುಂಠ ಹೋಗಿ ಕೈಲಾಸ ಆಗಬೇಕು, ಕೈಲಾಸ ಹೋಗಿ 40 ಸಂಖ್ಯೆ ಮನೆ ಆಗಬೇಕು, 1 ಮಿನಿಟಲ್ಲಿ ಅಷ್ಟು ಸ್ಪೀಡ್ ಚೇಂಜ್, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗಬೇಕು ಅಂತ ಹೇಳಿ ಅದೊಂದು ಪ್ಲ್ಯಾನಲ್ಲಿ ಇತ್ತು. ಬಟ್ ನಾನು ಸಿನಿಮಾ ಸೀರಿಯಲ್ ಎಲ್ಲ ಮಾಡೋದ್ರಿಂದ ಆಗಲಿಲ್ಲ ಅದು. ಯಾವಾಗಿದ್ದು ಕೊರೋನಾ ಟೈಮ್ಗಿಂತ ಮುಂಚೆ ನಾನು ಯಾವಾಗ ರಾಧಾಕಲ್ಯಾಣ ಬಿಟ್ಟು ಬಂದಲ್ಲ, ರಾಧಾಕಲ್ಯಾಣ ಬಿಡೋಕ್ಕೂ ಕಾರಣ ಅದೇ. ಅಂದರೆ ಅವ್ರು ಹೇಳಿದ್ದು ನನಗೆ, ವಿಜಯ್ ಕುಮಾರ್ ಸರ್ ಮಾಡೋದಾದರೆ ಎಲ್ಲ ಬಿಟ್ಟು ಬರಬೇಕು. ನಾನು ಹೋಗಿ ಅಲ್ಲಿ ನವೀನ್ ಕೃಷ್ಣ ಸರ್ ಹತ್ರ ಹೇಳಿದ್ದು, ಸರ್ ನನ್ನನ್ನು ಪ್ಲೀಸ್ ನಿಮ್ಗೆ ಹುಚ್ಚೇನು, ನಿನಗೆ ಡ್ರಾಮಕ್ಕೋಸ್ಕರ ಸಿನಿಮಾ ಬರ್ತಾ ಇದೆ, ಇದು ಸೀರಿಯಲ್ ಬಿಡ್ತಾ ಇದೆಯಾ, ಅದು ಡೈಲಿ ಸೋಪ್, ಅದು ಚೆನ್ನಾಗಿ ಹೋಗ್ತಾ ಇದೆ ನಿಂದು ಕ್ಯಾರೆಕ್ಟ್ರು, ಬರೀ ನೀನು ಇವಾಗ 2 ಸರಿ ಸತ್ತಿದ್ದು, ಒಂದು 2 ಸರಿ ಫ್ಲಾಪ್ ಆಗಿದೆ, ಇನ್ನು 8 ಸರಿ ಪ್ರಪೋಸಲ್ ಇದೆ, 10 ತಲೆ ರಾವಣ ನೀನು ಅಂತ ಹೇಳಿ. ಇಲ್ಲ ಸರ್ ಪ್ಲೀಸ್ ಸರ್ ಮುಗಿಸ್ಬಿಡಿ ಸರ್ ಅಂತೇಳಿ. ಸರ್ ನೀನು ನನ್ನ ಸಾಯಿಸಲ್ಲ, ಸುಮ್ಮನೆ ಹೊಡೆದಾಕಿರೋ ಥರ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಹೀರೋನ ಕೈನಲ್ಲಿ ಹೊಡೆದಾಕ್ಸ್ಬಿಟ್ಟು, ಅದೊಂದು ಸೀರಿಯಲೆಲ್ಲ ಅದೊಂದು ಮಾಡ್ತಾರೆ ಪುಣ್ಯಕ್ಕೆ, ಹೊಡೆದಾಕ್ಸ್ಬಿಟ್ಟು ಆಮೇಲೆ ನಾನು ಬಂದು ಅದೇ ಬಂದಮೇಲೆ ವಿ ಸ್ಟಾರ್ಟೆಡ್ ರೈಟಿಂಗ್ ದ್ಯಾಟ್. ಅದರದ್ದೆಲ್ಲ ಅಂದರೆ ಬುಕ್ಸ್ ಎಲ್ಲ ಓದಿದ್ವಿ ತುಂಬ. ಆ ಕತೆ ನಾನೇನು ಕತೆ ಕೇಳಿದ್ದೀನಿ ಆ ಕತೆ ರೈಟ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಆ ಬುಕ್ಸ್ ಅದನ್ನೆಲ್ಲ ಓದಿದ್ವಿ ತುಂಬ. ವಿನೋದ್ ರಾಜ್ಕೋಕಿಲ ಅಂತ ಅವರು, ನಾನು ಎಲ್ಲ ಬುಕ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ನೋಡಿದಾಗ ಇದು ಕರೆಕ್ಟಾಗಿತ್ತು ಆ ಸ್ಟೋರಿ. ಆಮೇಲೆ ಆ ಸ್ಟೋರಿನ ಫುಲ್ ಡೆವಲಪ್ ಮಾಡಿ ಡ್ರಾಮಾ ಸ್ಟಾರ್ಟ್ ಮಾಡಿದ್ವಿ. ಡ್ರಾಮಾ ಪ್ರಾಬಬ್ಲಿ 2020 19 ಅಂದರೆ ಸ್ಟಾರ್ಟಲ್ಲಿ ಡಿಸೆಂಬರ್ 29 ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಅವತ್ತೇನೋ ಅಮಾವಾಸ್ಯೆ ಅಂತೇಳಿ ಜನವರಿ 2ನೇ ತಾರೀಕಿಗೆ 2020 ಜನವರಿ 2ನೇ ತಾರೀಕಿಗೆ ಡ್ರಾಮಾ ಸ್ಟಾರ್ಟ್ ಆಯಿತು. ಡ್ರಾಮಾ ಫಸ್ಟ್ ಡೇ ತುಂಬ ದೊಡ್ಡ ಕ್ಲಿಕ್ ಆಗಿತ್ತು. ಅಂದರೆ ನನಗೆ ನಾನೊಬ್ಬ ಕಲಾವಿದನ್ನು ತೋರಿಸ್ಬೇಕಿತ್ತು ತುಳುನಾಡಿಗೆ, ಅಷ್ಟೇ ನಾನು ಮಾಡಬೇಕಾಗಿದೆ ಸ್ಟೇಜಲ್ಲಿ. ಆ ವೈಬ್ರೇಷನ್ ಅಲ್ಲಿ ಎಲ್ಲಿಂದ ಬಂತು, ಅದು ಏನಾಯಿತು, ಅದೇನೋ ಗೊತ್ತಿಲ್ಲ. ಸ್ಟೇಜಲ್ಲಿ ಏನೋ ಒಂದು ಕ್ರಿಯೇಟ್ ಆಗಿತ್ತು ಅವತ್ತು, ನನಗೆ ಗೊತ್ತಿಲ್ಲದೆ. ಬ್ರೇಕಿಂಗ್ ದ ಸ್ಟೇಜ್ ಅಂತಾರಲ್ಲ ಆ ಥರ ಮಾಡಿದ್ದೆ. ಅದು ಜನಗಳಿಗೆ ಏನೋ ಇಷ್ಟ ಆಗಿತ್ತು ಅವತ್ತು. ಫಸ್ಟ್ ಡೇನೇ ಒಂದು 20-25 ಶೋ ಬುಕ್ ಆಗಿತ್ತು ಆಲ್ರೆಡಿ. ಬಟ್ ನಮ್ಮ ಗ್ರಹಚಾರ 35ನೇ ಶೋ ಮಾಡುವಾಗಲೇ ಕೊರೋನಾ ಬಂದ್ಬಿಡ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು 1,500 ಶೋ ಆಗಿರೋದು. ಅದು ಸಾಕಷ್ಟು ಹೆಸರು ಮಾಡ್ತು ಆ ಸೀರಿಯಲ್. ತುಂಬಾ ಅಂದ್ರೆ ಅದು ಹೋಗ್ದಿರೋ ಜಾಗನೇ ಇಲ್ಲ. ಹೌದು ಬಾಂಬೆ, ಮಸ್ಕತ್, ಕತರ್, ಬೆಹರಿನ್, ಅಲ್ಲಿ ಇಲ್ಲಿ ಎಲ್ಲಾ ಜಾಗದಲ್ಲಿ ಮಾಡಿದ್ವಿ. ಮೈಸೂರು, ದಾವಣಗೆರೆ, ಹುಬ್ಳಿ, ಚಿತ್ರದುರ್ಗ ಆಯಿತು, ಬಳ್ಳಾರಿ. ಪ್ರೆಸೆಂಟ್ ಆ ತಂಡಕ್ಕೆ ಹೇಗಿದೆ ಸರ್ ಬೇಡಿಕೆ? ಈಗಲೂ ನಡೀತಾನೆ ಇದೆ. ಮೊನ್ನೆ ಅಷ್ಟೇ 779 ಶೋ ಮಾಡಿದ್ರು. ಅದು ನಿಲ್ಲಲ್ಲ ಅದು. ಆದರೆ ಸ್ಪೀಡ್ ಸ್ವಲ್ಪ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಆ ಪ್ಯಾಟರ್ನ್ ಅನ್ನು ಇಟ್ಕೊಂಡು ತುಂಬಾ ನಾಟಕಗಳು ಬಂತು. ತುಂಬಾ ನಾಟಕಗಳು ಬಂತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಿಮಗೆ ಕೊರೋನಾ ಬಂದ್ಮೇಲೆ ಜನಗಳ ಆರ್ಥಿಕ ಸ್ಥಿತಿ, ಅಂದ್ರೆ ಈ ಫಂಕ್ಷನ್ ಮಾಡೋರು ಇದಾರಲ್ಲ, ಅವರ ಆರ್ಥಿಕ ಸ್ಥಿತಿ ಸ್ವಲ್ಪ ಕಮ್ಮಿ ಆಯ್ತು. ಅವ್ರ ಹತ್ರ ಜಾಸ್ತಿ ಇರಲ್ವಲ್ಲ. ಸೊ ಫಂಕ್ಷನ್ಗಳೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಒಂದು ಟೈಮಲ್ಲಿ. ಆ ಟೈಮಲ್ಲಿ ನಾಟಕಗಳು ಜಾಸ್ತಿ, ಟೀಮ್ಗಳು ತುಂಬಾ ಜಾಸ್ತಿ, ತುಂಬಾ ದೈವದ ನಾಟಕವನ್ನೇ ತುಂಬಾ ಜನ ಮಾಡಿದ್ರು. ಈಗ ಎಲ್ಲರೂ ನಾಟಕ ಇದು ಮಾಡ್ತಾ ಇದ್ದಾರೆ, ಅಂದ್ರೆ ಪ್ರೋಗ್ರಾಮ್ ತುಂಬಾ ನಡೀತಾ ಇದೆ. ಈಗ ಎಲ್ರಿಗೂ ಈಕ್ವಲ್ ಆಗಿ ಹೋಗ್ತಾ ಇದೆ. ಒಂದು ಟೈಮಲ್ಲಿ ಶಿವದತ್ತುಗಳಿಗೆ ಎಲ್ಲವನ್ನೂ ಬಾಚಿತ್ತು. ಅಂದ್ರೆ ಬೇರೆ ಯಾರದೆಲ್ಲ ಇವಾಗ ತುಂಬಾ ಜನ ನಡೀತಾ ಇದ್ದಿಲ್ಲ, ಅದು ಆ ಜಾಗಕ್ಕೆ ಎಲ್ಲಾ ಜಾಗಕ್ಕೂ ಶಿವದತ್ತುಗಳಿಗೆ ಹೋಗಿದೆ. ಮತ್ತೆ ರಿಪೀಟೆಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಲ್ಲ ಯಾರಿಗೂ. ಕೆಲವರೆಲ್ಲ ಮಾಡಿಸ್ತಾರೆ, ಬಟ್ ಕೆಲವರು ನೋಡಿದ್ದಾರೆ ಅಂತ. ಬಟ್ ಇಲ್ಲಿರುವಂತ ಎಲ್ಲಾ ನಾಟಕ ಕಂಪೇರ್ ಮಾಡಿದಾಗ ಒಂದು ನಾಟಕ ಯಾವಾಗ್ಲೂ ಫುಲ್ ಕ್ರೌಡೆಡ್ ಒಂದು ನಾಟಕ ಇದ್ರೆ ಅದು ಶಿವದತ್ತುಗಳಿಗೆ. ಎಲ್ಲಾ ನಾಟಕದಲ್ಲೂ 6,000. ತೀರ್ಥಹಳ್ಳಿಯಲ್ಲಿ ಆಕ್ಚುಲಿ ಅದು ನಮ್ಮ ಹತ್ರ ಇದಿಲ್ಲ. ಅದನ್ನ ಏನಾದ್ರು ಮಾಡಿದಿದ್ರೆ ಇಂಡಿಯಾಸ್ ಫಸ್ಟ್ ಬಿಗ್ಗೆಸ್ಟ್ ಡ್ರಾಮಾ ಅದು. ಅಂದ್ರೆ ಲೈಕ್ 16,000 ಜನ ಒಂದು ಡ್ರಾಮಾವನ್ನು ನೋಡಿ ತೀರ್ಥಹಳ್ಳಿಯಲ್ಲಿ. ನಂದೊಂದು ಓಡ್ ಬರೋ ಸೀನ್ ಇದೆ, ನನ್ಗೆ ಇಷ್ಟು ಚಿಕ್ಕದಾಗ ಕಾಣಿಸ್ತಾ ಇತ್ತು ಸ್ಟೇಜ್ ಫುಲ್. ಅಷ್ಟು ಜನ ಕ್ರೌಡ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಕಮಿಟಿ ಅವರು ತೀರ್ಥಹಳ್ಳಿಯಲ್ಲಿ.
ಬಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಎಲ್ಲೂ. ಅದು ಕ್ಯಾಪ್ಚರ್ ಮಾಡಿ ಎಲ್ಲಾದರೂ ಕೊಟ್ಟಿದ್ದಿದ್ರೆ ಯಾವುದಾದ್ರೂ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಯಾವುದ್ರಲ್ಲಾದ್ರೂ ಬರ್ಬೋದಿತ್ತೇನೋ. ಬಟ್ ಎಲ್ಲೂ ಈಗಲೂ ಕೂಡ ಆಗುತ್ತಲ್ಲ, ಎಲ್ಲಾದರೂ ಒಂದು 3,000 ಜನಗಿಂತ ಜಾಸ್ತಿ ಇರ್ತಾರೆ ಯಾವಾಗಲೂ. ಕ್ರೌಡೆಡ್ ಡ್ರಾಮಾ ಅದು. ಹೌದು, ನೀವು ಹೇಳಿದ ಹಾಗೆ ಆ ಡ್ರಾಮಾ ಜನರು ತುಂಬಾ ಇಷ್ಟಪಟ್ಟು ಮೆಚ್ಕೊಂಡಂತಹ ಡ್ರಾಮಾ. ಆ್ಯಂಡ್ ಅದರಲ್ಲೂ ನಿಮ್ಮ ಪಾತ್ರವನ್ನ, ದೈವದ ಪಾತ್ರವನ್ನ ಒಪ್ಕೊಂಡಂಥದ್ದು ಜನ ಎಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ಈಸಿಯಾಗಿ ಎಕ್ಸೆಪ್ಟ್ ಮಾಡಲ್ಲ. ದೈವದ ಕ್ಯಾರೆಕ್ಟರನ್ನ ಎಲ್ಲರೂ ಹಾಕಿದಾಗ ಜನ ಎಕ್ಸೆಪ್ಟ್ ಮಾಡಲ್ಲ. ಅಂಥದ್ರಲ್ಲಿ ನೀವು ಹಾಕಿದಾಗ ಜನ ಕಾಂತಾರದಲ್ಲೂ ಎಕ್ಸೆಪ್ಟ್ ಮಾಡಿದ್ರು, ಈ ಡ್ರಾಮಾದಲ್ಲೂ ಕೂಡ ಎಕ್ಸೆಪ್ಟ್ ಇದ್ರಲ್ಲಿ ಮಾಡಿ ನಂತರ ಕಾಂತಾರದಲ್ಲಿ ಮಾಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಕಾಂಟ್ರವರ್ಸಿ ಆಗುತ್ತೆ. ಶಿವದೂತದಿಂದ ನೀವು ಹೊರಗಡೆ ಬಂದ್ರಿ, ಒಂದಿಷ್ಟು ಕಾಂಟ್ರವರ್ಸಿಗಳು. ಆ ವಿಚಾರ ಏನ್ ಸರ್, ಹೇಗೆ ಅದು? ಅಂದ್ರೆ ಹೊರಗಡೆ ಬಂದಿದ್ದ ಅಂತ ಹೇಳಿ ಮನಸ್ತಾಪಗಳು ಮಾಡ್ಕೊಂಡೆಲ್ಲ ಹೊರಗಡೆ ಬಂದಿದ್ದಲ್ಲ. ನನಗೆ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಕಾಂತಾರ ಫಸ್ಟ್ ಮಾಡಿದಾಗ ಹಿಟ್ ಆಯ್ತಲ್ಲ, ಕಾಂತಾರ ಹಿಟ್ ಆದಾಗ ಅದು ಹಿಟ್ ಆಗಿದ್ದ ಟೈಮು ನಿಮ್ಗೆ ಸೆಪ್ಟೆಂಬರ್. ಹೌದು, ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಕಾಂತಾರದ ಗುರುವ ಅಂದ್ರೆ ಫುಲ್ ಎಲ್ಲಾ ಜಾಗದಲ್ಲೂ ಇದಾಗಿತ್ತು. ಅಂದ್ರೆ ಹಿಂದಿಯವರು ಕೂಡ ಅವ್ರು ಏನ್ ರಿವ್ಯೂ ಮಾಡ್ತಾರೆ ಅದರಲ್ಲೆಲ್ಲ ಇದನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಮಲಯಾಳಂ ಅವ್ರು ಮಾತಾಡೋಕೆ ಶುರು ಮಾಡಿದ್ರು. ಸೊ ಇಟ್ ವಾಸ್ ಲೈಕ್ ವರ್ಲ್ಡ್ ಎಲ್ಲಾ ಜಾಗದಲ್ಲೂ ಆ ಒಂದು ಹೆಸರು ತುಂಬಾ ಹೈಲೈಟ್ ಆಗ್ತಾ ಇತ್ತು. ನನಗೆ ಆಫರ್ ಬರೋಕ್ಕೆ ಶುರು ಆಯ್ತು. ನಮಗೆ ಇಲ್ಲಿ ನಿಮಗೆ ನವೆಂಬರಿಂದ ಸ್ಟಾರ್ಟ್ ಆಗುತ್ತೆ. ನವೆಂಬರಿಂದ ಮೇ ತನಕ ಶೋಸ್ ಇರುತ್ತೆ ಪ್ರಾಬಬ್ಲಿ. ನಮ್ಮ ಶಿವದೂತಗಳಿಗೆ ಎಷ್ಟು ಹಿಟ್ಟಾಗಿದೆ ಅಂತ ಹೇಳಿದ್ರೆ, ಈ ಕಾಂತಾರ ಬಂದಮೇಲೆ ಅಂತೂ ತುಂಬ ಹೆಸರಿದಾಯ್ತಲ್ಲ. ಅಂದರೆ ದೈವದ್ದು ಉಳಿಗಂಧ ಅದು ಇದು ಅಂತೇಳಿ ಕುಂದಾಪುರ ಸೈಡ್ ಇದೆಲ್ಲ ಬುಕಿಂಗ್ಸ್ ಜಾಸ್ತಿ ಆಯಿತು. ಈ ನವೆಂಬರಿಂದ ನಮಗೆ ಪ್ರತಿ ತಿಂಗಳು ಇವಾಗ 30 ದಿನ ಇದ್ದರೆ 32 ಶೋ. ಏಪ್ರಿಲಲ್ಲಿ 30 ದಿನದಲ್ಲಿ 36 ಶೋ, ದಿನಕ್ಕೆ 2 ರೀತಿ. ಅಷ್ಟು ಶೋ ನನ್ನ ಕಣ್ಮುಂದೆನೇ ಇದೆ, ಲಿಸ್ಟ್ ಇದೆ ನನ್ನ ಹತ್ರ. ನಾನು ಒಂದೇನು ಫ್ರೀ ಇಲ್ಲ. ಆ ಟೈಮಲ್ಲಿ ನಂಗೆ ತುಂಬ ಸಿನಿಮಾಗಳು ಬರೋದು. ಸೀರಿಯಲ್ ಬರ್ತಾ ಇತ್ತು, ದೊಡ್ಡ ದೊಡ್ಡ ಪೇಮೆಂಟಿಗೆ ಒಳ್ಳೆ ಒಳ್ಳೆ ಸೀರಿಯಲ್ಗಳು ಬರ್ತಾ ಇತ್ತು. ಈಗ ಆಲ್ರೆಡಿ ರನ್ನಿಂಗ್ ಕೆಲವು ಸೀರಿಯಲ್ಗಳು. ನಾನು ಇದ್ದಿದ್ರೇನು ಅದ್ರಲ್ಲಿ ಇರ್ತಿದ್ನೇನೋ. ಆ ಥರ ತುಂಬ ಸೀರಿಯಲ್ಗಳಿತ್ತು, ತುಂಬ ಸಿನಿಮಾಗಳು ಬಂದಿತ್ತು. ಅದನ್ನೆಲ್ಲ ಬಿಟ್ಟೆ ನಾನು. ಬಿಟ್ಟು ಆಮೇಲೆ ನಿಮ್ಗೆ ಅದೊಂದಿರುತ್ತಲ್ಲ, ಸಿನಿಮಾ ಆಗಿಲ್ಲ ಯಾವುದೇ ಆಗಿಲ್ಲ, ಒಬ್ಬ ಕಲಾವಿದಂದು ಒಂದು ಸ್ವಲ್ಪ ದಿವಸ ಹವಾ ಇರುತ್ತೆ. ನೆನ್ಪಿಟ್ಕೊಂಡಿರ್ತಾರೆ ಗುರುವ ಅಂದ್ರೆ. ಈಗಲೂ ಕೂಡ ಗುರುವ ಅಂತ ಗೊತ್ತಾದ್ರೆ ಫೋಟೋಸ್ ತೆಗಿತಾರೆ. ಬಟ್ ಸಿನಿಮಾದವರಿಗೆ ಆ ಫೇಸ್ ವ್ಯಾಲ್ಯೂ ಇದ್ದಾಗಲೇ ಅದಕ್ಕೆ ವ್ಯಾಲ್ಯೂ. ಸೊ ಅದಾದ್ಮೇಲೆ ಮಾಡಿದೆ. ಮತ್ತೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಮತ್ತೆ ಡ್ರಾಮಾನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಮತ್ತೆ ಕಾಂತಾರ ಇದು ಬಂತು. ಅದ್ರ ಸೆಂಟ್ರಲ್ಲಿ ತುಳು ಸಿನಿಮಾಗಳು ಮಾಡಿದೆ. ಪುಲಿ ಮುಂಚೆ ಅಂತ ಮಾಡಿದೆ, ಅದ್ರಲ್ಲಿ ಬೆಸ್ಟ್ ವಿಲನ್ ಸಿಕ್ತು. ಆ ಥರ ತುಂಬ ಸಿನಿಮಾಗಳು ಮಾಡ್ಕೊಂಬಂದೆ. ಬಟ್ ನನಗೆ ಆ ಟೈಮಲ್ಲಿ ಹೋಗಿದ್ರೆ ತುಂಬ ಸಿನಿಮಾಗಳು ಮಾಡ್ತಾ ಇದ್ದೆ ನಾನು. ಬಟ್ ಪರವಾಗಿಲ್ಲ, ಲೈಫ್ ಅದು ಹೇಳ್ತಾನೆ, ಅದು ಹೇಗೆ ಹೋಗಬೇಕು ಅದು ಆಗೇ ಹೋಗಬೇಕು. ಅದು ಆದಮೇಲೆ ನನಗೆ ಲಾಸ್ಟಲ್ಲಿ ನಾನು ವಿಜಯನ ಹತ್ರ ಹೇಳಿದೆ, ಅಂದರೆ ನಾನೊಂದು ಸ್ಕ್ರಿಪ್ಟ್ ಬರೆದೆ. ನನಗೆ ನನ್ನೊಳಗಡೆ ಒಂದು ಈಗ ಸೈಲೆನ್ಸ್ ಬಿಟ್ಟು ಒಂದು ವೈಲೆನ್ಸ್ ಒಂದಿದೆ, ಅದನ್ನು ಜನಗಳಿಗೆ ತೋರಿಸ್ಬೇಕು. ಸೊ ನನಗೆ ಆ ಸ್ಕ್ರಿಪ್ಟ್ ಒಂದು ನೆತ್ತರಕೆರೆ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ ನಾನು. ಆ ಸ್ಕ್ರಿಪ್ಟ್ ಮಾಡಿದಾಗ ನನಗೆ ಆ ಟೈಮಲ್ಲಿ ನಾನೇ ಡೈರೆಕ್ಟರ್ ಅದಕ್ಕೆ. ಸೊ ನನ್ನ ಸಿನಿಮಾವನ್ನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಟೈಮ್ ಬೇಕು. ನನಗೆ ನಾಟಕ ಮಾಡಿಕೊಂಡು ಶೂಟ್ ಮಾಡಿಕೊಂಡು ನನಗೆ ನಿದ್ದೆ ಕೆಟ್ಕೊಂಡು ಇನ್ನೊಬ್ರು ಹೇಳ್ಕೊಡೋಷ್ಟು ನಮಗಿರಲ್ಲ. ಸೊ ಆ ಟೈಮಲ್ಲಿ ನಾನು ಅವ್ರ ಹತ್ರ ಹೇಳಿದೆ, ನನಗೆ ಈ ಥರ ರಜಾ ಬೇಕು ಅಂತೇಳಿ, ಒಂದು 3 months ರಜಾ ಬೇಕು ಅಂತ. ಅವರು ಓಕೆ ಅಂತ. ಆ ಟೈಮಲ್ಲಿ ಅದನ್ನು ಬಿಟ್ಟು ಅದು ಸೈಮಲ್ಟೇನಿಯಸ್ ಆಯಿತು. ನೆತ್ತರಕೆರೆ ಆಯಿತು, ನೆತ್ತರಕೆರೆ ಜೊತೆ ಕಾಂತಾರ 2. ಅದರಲ್ಲಿ ಈ ಸರಿ ಬೇರೆ ನಾನು ಕೊರಿಯೋಗ್ರಾಫರ್ ಆಗಿ ನಿಂತಿದ್ದೆ. ಆ ಕೊರಿಯೋಗ್ರಫಿ ಅಲ್ಲೂ ಇದಾಯಿತು. ಮಾರ್ನೆಮಿ ಅಂತಿದೆ, ಏನು ಇವಾಗ 26ಕ್ಕೆ ಬರ್ತಾ ಇದೆಯಲ್ಲ, ಅದ್ರದ್ದು ಶೂಟ್ ಆಯಿತು. ಅದ್ರ ವಿಲನಾಗಿ ಮಾಡಿದ್ದೀನಿ, ಅದ್ರದ್ದು ಆಯಿತು. ಇವಾಗ ಒಂದು ರನ್ನಿಂಗ್ ಸಿನಿಮಾ ಕಟ್ಟೆಮಾರ ಆಯಿತು, ನನ್ನ ನೆತ್ತರಕೆರೆ ಆಯಿತು. ಸೊ ಬಿಟ್ಟಾದ್ಮೇಲೆ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸೊ ಮನಸ್ತಾಪಗಳೇನಿಲ್ಲ, ಬಟ್ ಖುಷಿಯಲ್ಲೇ ಅವ್ರ ಆಶೀರ್ವಾದ ಮಾಡ್ಕೊಂಡು ಕಳಿಸಿದ್ದಾರೆ. ಈಗಲೂ ಇಷ್ಟೆಲ್ಲ ಸಿನಿಮಾ ಏನಕ್ಕೆ ಮಾಡ್ತಾ ಇದ್ರಿ, ಇಷ್ಟು ನಾನು ಹೊರಗಡೆ ಬಂದ ಕೂಡಲೇ ಇಷ್ಟು ಸಿನಿಮಾ, ಅದು ಈಗ ಒಂದು ಕಟ್ಟೆಮಾರ ಅಂತ ತುಂಬ ಸಕ್ಸಸ್ ಆಗಿ ಕೊಡ್ತಾ ಇದೆ. ಈ ಸಕ್ಸಸ್ ನನಗೆ ಏನಕ್ಕೆ ಸಿಕ್ತು ಅಂತ ಹೇಳಿದ್ರೆ, ಅಷ್ಟು ದಿವಸ ದೈವದೊಂದು ಚಾಕರಿ ಮಾಡಿದ್ದೀನಿ, ಅಂದರೆ ಕೆಲಸ ಮಾಡಿದ್ದೀನಿ ನಾನು. ಅಷ್ಟು ಸಿನಿಮಾ ಸೀರಿಯಲ್ಗಳು ಬಂದರೂ ಕೂಡ ನಾನು ಬಿಡದೆ, ನೀನೇ ಇದೆಯಾ ನಿನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಭಕ್ತಿಯಿಂದ ಆ ಕ್ಯಾರೆಕ್ಟರ್ನ ಮಾಡಿದವನು ನಾನು. ನಾನು ಆಗ್ಲೂ ಅನ್ಕೊಳ್ತೀನಿ, ಯಾಕೆ ನನ್ನ ಕಿವಿಗೆ ಹಾಕ್ಸ್ತೀಯ ನೀನು, ಅಂದರೆ ಯಾಕೆ ಸಿನಿಮಾ ಇದೆ ಸೀರಿಯಲ್ ಇದೆ ನನ್ನ ಕಿವಿಗೆ ಹಾಕೋ ಥರ ಮಾಡ್ತೀಯ, ಬರೋದೇ ಬೇಡ ನನಗೆ ಸಿನಿಮಾ ಬಂದಮೇಲೆ ನಂಗೆ ಸಿಕ್ಬಿಡ್ಬೇಕು ಅಂತ. ಬಟ್ ಆ ಟೈಮಲ್ಲಿ ಹತ್ತಿದ್ದಕ್ಕೆ ಫೀಲಿಂಗ್ಸ್ ಇದ್ದಿದ್ದಕ್ಕೆ ಇವಾಗ ಸಿಗ್ತಾ ಇರೋದು ನೋಡಿದ್ರೆ ಬೋನಸ್ ಜೊತೆ ಕೊಡ್ತಾ ಇದ್ದಾರೆ ಅಂತ, ಇನ್ನೂ ಕೊಡಬೇಕು ಇನ್ನೂ ಅಂತ ಅನ್ಕೊಂಡಿದ್ದೀನಿ. ಬಟ್ ಇಲ್ಲ, ನಿಂತಿಲ್ಲ, ಅಂದ್ರೆ ಜರ್ನಿ ತುಂಬಾ ನಡೀತಾನೆ ಇದೆ. ಓಕೆ, ಕಾಂತಾರದ ಮೂಲಕ ಎಷ್ಟೋ ಜನರಿಗೆ ದೈವದ ಬಗ್ಗೆ ತಿಳಿತು. ಆದ್ರೂ ಒಂದಿಷ್ಟು ಜನರಿಗೆ ಏನಿದು ದೈವ, ನಾವೆಲ್ಲರೂ ದೇವ್ರ ಅಂತೀವಿ, ದೇವ್ರನ್ನ ಆರಾಧಿಸ್ತೀವಿ, ನಮ್ಗೆಲ್ಲ ಮನೆ ದೇವ್ರಿದ್ದಾರೆ, ಆದ್ರೆ ಏನಿದು ತುಳುನಾಡಲ್ಲಿರ್ಬೋದು, ಕರಾವಳಿ ಭಾಗದಲ್ಲಿ ಇರ್ಬೋದು, ದೈವ ಅಂತ ಹೇಳ್ತಾರೆ. ಹೇಗೆ ಈ ದೈವದ ಸೃಷ್ಟಿ? ನಾವೀಗ ಕರಾವಳಿ ಭಾಗದವರು ಏನ್ ಮಾಡ್ತೀವಿ, ದೈವ ಅಂತಂದ್ರೆ ನಮ್ಗೆ ಅದೇ ಮನೆ ದೇವರು, ನಮ್ಗೆ ಅದೇ ಶಿವನ ಸ್ವರೂಪ. ಆದ್ರೆ ಈ ದೈವದ ಬಗ್ಗೆ ಎಷ್ಟೋ ಜನರಿಗೆ ಕ್ಯೂರಿಯಾಸಿಟಿ ಇದೆ. ಏನ್ ಹೇಳ್ತೀರಾ ಸರ್ ಈ ದೈವದ ಬಗ್ಗೆ? ಆಕ್ಚುಲಿ ನೋಡಕ್ ಹೋದ್ರೆ ಎಲ್ಲಾ ಜಾಗದಲ್ಲೂ ಒಂದೊಂದು ದೇವರನ್ನ ಬಿಟ್ಟು ಬೇರೆ ಸ್ಪಿರಿಚುವಲ್ ಎನರ್ಜಿಗಳು ಎಲ್ಲ ಜಾಗದಲ್ಲೂ ಇದೆ. ನಾವು ದೈವ ಅಂತೀವಿ. ಈಗ ನಿಮ್ಗೆ ತಮಿಳ್ನಾಡು ಸೈಡ್ ಹೋದ್ರೆ ಮುನಿಸ್ವಾಮಿ ಅಂತಾರೆ,
ಮುನಿಯಣ್ಣ ಅಂತ ಕರುಪು ಸ್ವಾಮಿ ಅಂತೀವಿ ನಾವು. ಹೌದು, ಹೌದು. ತುಂಬಾ ಅದೆಲ್ಲ ದೇವರುಗಳಲ್ಲ, ಗಣಗಳು ಅಂತ ಹೇಳ್ತೀವಿ ನಾವು. ಗಣಗಳು. ತುಂಬಾ ಈಗ ಹಿಮಾಚಲ ಪ್ರದೇಶದಲ್ಲಿ ಏನೋ ಒಂದಿದೆ, ನೇಪಾಳದಲ್ಲಿ ಏನೋ ಒಂದಿದೆ, ಸಿಕ್ಕಿಮಲ್ಲಿ ಏನೋ ಒಂದಿದೆ, ಆ ಥರ ತುಂಬಾ ಜಾಗದಲ್ಲಿ ಇದೆ ಅದು. ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ, ಬೇರೆ ಬೇರೆ ರಿಚುವಲ್ಸ್, ಅಂದರೆ ಅದು ಅವರು ರಿಚುವಲ್ಸ್ ಎಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ನಾವಿಲ್ಲಿ ಶಿವನ ಗಣಗಳು, ಇಲ್ಲಾಂದ್ರೆ ಕೆಲವು ಪಾರ್ವತಿಯ ಗಣಗಳು ಅಂತ ಹೇಳ್ತೀವಿ ನಾವು. ಇವಾಗ ಕಲ್ಲುಟ್ಟಿ ಬೇರೆ ಬೇರೆ ಹೆಣ್ಣು ದೇವಿಗಳನ್ನೆಲ್ಲ ತಾಯಿಗೆ ಸ್ವರೂಪವಾಗಿ ನೋಡಿದಾಗ ಪಾರ್ವತಿ ದೇವಿಯರಿಗೆ ಹೋಲಿಸ್ತೀವಿ. ಗಂಡು ಸ್ವರೂಪವಾಗಿ ನೋಡಿದಾಗ ಈಶ್ವರ ದೇವರಿಗೆ, ಈಗ ವರಾಹ ಅಂತಂದಾಗ ಕೆಲವರು ವಿಷ್ಣು ದೇವರಿಗೆ ಹೋಲಿಸ್ತಾರೆ. ಇದನ್ನೆಲ್ಲ ಆಕ್ಚುಲಿ ನಮಗೆ ಯಾರಿಗೂ ಅದರದ್ದು ಮೂಲ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಪೂರ್ವಜಕರು ಮಾಡ್ಕೊಂಡ್ ಬಂದಿದ್ದಾರೆ, ನಾವು ಅದನ್ನ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ವಿಷಯ ಏನು ಅಂತ ಹೇಳಿದ್ರೆ ಅಷ್ಟರಲ್ಲಿ ಈಗ ಅದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ನಮ್ಮ ತಾಯಿ ಯಾರು ಅಂತ ನನಗೆ ಗೊತ್ತು, ಇಲ್ಲ ನನ್ನ ತಂದೆ ಯಾರು ಅಂತ ಗೊತ್ತು. ನೀವು ಹೋಗ್ತಾ ಇರುವಾಗ ಯಾರ್ದೋ ಒಂದು ಕೈ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಅನ್ಸೇಫ್ಟಿ ಅದು, ರೋಡ್ ಕ್ರಾಸ್ ಮಾಡೋದು ಧೈರ್ಯ ಇರಲ್ಲ. ಬಟ್ ನಮ್ಮ ತಾಯಿಯ ನಮ್ಮ ತಂದೆ ಕೈ ಇಟ್ಕೊಂಡು ರೋಡ್ ಕ್ರಾಸ್ ಮಾಡೋದ್ರಲ್ಲಿ ನಾವು ಬೇಕಾದ್ರೆ ಹಾರಾಡ್ಕೊಂಡು ಏನ್ ಬೇಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಧೈರ್ಯ, ಈ ಕೈ ನಮ್ಮನ್ನು ಬಿಡಲ್ಲ ಅಂತ. ನನ್ನ ಪ್ರಕಾರ ದೈವ ಅಂದ್ರೆ ಇಷ್ಟ. ನಮ್ಮ ಒಳಗಡೆ ನಾವು ಇಲ್ಲಿ ದೇವರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವಿ. ಈಗ ಜಾತ್ರೋತ್ಸವ, ರಥೋತ್ಸವ ಏನಾಗ್ತಿದೆ ಇಲ್ಲಿ, ಹಾಗೆ ನೇಮೋತ್ಸವ ಆಗುವಾಗಲೂ ಅದೇ ರೀತಿ ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಬಟ್ ಆ ಒಂದೇನೋ ಹೇಳ್ತೀವಲ್ಲ, ತುಂಬಾ ಪವರ್ ಇರೋದು ನಮ್ಗೆ ಒಳಗಡೆ ತುಂಬಾ ಡೀಪ್ಲಿ ಇರೋದು ದೈವದ ಮೇಲೆ. ಯಾಕಂದ್ರೆ ಪಟ್ ಅಂತ ಕೊಟ್ಬಿಡ್ತಾರೆ, ಅಂದ್ರೆ ನಮ್ ಶತ್ರುನಾಶ ಅಂತ ಹೇಳ್ತೀವಿ. ನಮ್ಗೆ ಏನಾದ್ರು ಇದ್ರೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ ಮನ್ಸಲ್ಲಿ ಒಂದು ಏನೋ ತುಂಬಾ ಬೇಕು ಅಂದಾಗ ಮಾತ್ರ ಕೆಲವು ಸರಿ ನಾವು ಹೋಗಿ ದೇವ್ರ ಹತ್ರ ದುರ್ಗೌರ ಮಿಷರಿ ಕಟ್ಟಿಲ್ಲ ಅಲ್ಲಿ ಹೋಗಿ ಬೇಡ್ಲಿಕ್ಕಿದೆ, ಅಯ್ಯೋ ತಾಯಿ ಈ ತರ ಆಗೋಯ್ತಲ್ಲ ಅಂತ. ಬಟ್ ಫಸ್ಟ್ ಪಟ್ ಅಂತ ನಮಗೆ ಬರೋದೇ ನಮ್ಮ ಮನೆಯ ದೈವಗಳು. ಅದ್ರ ಬಗ್ಗೆನೇ ನಾವು ಹೇಳೋದು, ಅದರದ್ದೇ ಪ್ರಸಾದವನ್ನ ಇಟ್ಕೊಂಡು ನಾವು ಪರ್ಸಲ್ಲಿ, ಎಲ್ಲರೂ ಪರ್ಸಲ್ಲಿ ಅದು ಇಟ್ಟಿರ್ತೀವಿ. ಅದ್ರ ಜೊತೆನೇ ನಾವು ಬದುಕ್ತಾ ಇರೋದು. ಅದೇ ಹೇಳೋದಲ್ಲ, ಆ ಒಂದು ನಂಬಿಕೆ ಇದೆ ನಮ್ಮ ಜೊತೆ. ಎಲ್ಲೋ ಒಂದು ಜಾಗದಲ್ಲಿ ಮುಂದೆ ಹೋಗುವಾಗ ನಮ್ಮನ್ನು ಕಾಪಾಡುತ್ತೆ. ಇಲ್ಲೊಂದೊಂದು ಏನಿದೆ, ಈಗ ಒಂದು ಹೇಳ್ತೀವಿ ನಾವು, ದೊಡ್ಡ ಒಂದು ಆಕ್ಸಿಡೆಂಟ್ ಆಗೋಗುತ್ತೆ, ಬಟ್ ನಮ್ಗೊಂದೇನೋ ಆಗಿರಲ್ಲ. ನಾವು ಆಕ್ಸಿಡೆಂಟ್ ಆಗಿದ್ದ ವಿಷಯದ ಬಗ್ಗೆ ಮಾತಾಡಲ್ಲ, ನಾವು ಹೇಳಿದ್ವಿ ದೊಡ್ಡದಾಗ ಆಗಿದ್ದು ಚಿಕ್ಕದಾಗ ದೇವ ನಮ್ಮನ್ನು ಕಾಪಾಡೋದು, ದೈವ ನಮ್ಮನ್ನು ಕಾಪಾಡೋದು ಅಂತ ಹೇಳಿ. ಸೊ ಇದು ಬೇಸಿಕ್ ನಂಬಿಕೆ ನಮ್ಮದು. ಆ ನಂಬಿಕೆನಲ್ಲೇ ಬದುಕ್ತಾ ಇರೋರು ನಾವು. ಅಂದ್ರೆ ದೇವರ ಸ್ವರೂಪವಾಗಿಯೇ ನಾವು ದೈವವನ್ನ ನೋಡ್ತೀವಿ, ಅಂತಹ ವ್ಯತ್ಯಾಸವನ್ನೇನು ಕಾಣೋದಿಲ್ಲ. ಅಂದ್ರೆ ದೇವರು ಎಲ್ಲೋ ದೂರದಲ್ಲಿದ್ದಾನೆ, ದೈವ ನಮ್ಮ ಜೊತೆಗೆ ಬದುಕ್ತಾ ಇದ್ದೀವಿ, ದೈವಗಳ ಜೊತೆಗೆ ಬದುಕ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ ಕರಾವಳಿ ಭಾಗದಲ್ಲಿ. ಇನ್ನು